ಗೈಸ್ ನಮ್ಮ ಗಾನವಿ ಈಗ ಕಾಲೇಜಿಗೆ ರೆಡಿ ಆಗಿಲ್ಲ, NCCಗೆ ರೆಡಿ ಆಗೋಳೆ. ಅವಳದು 1.5 kg ಶೂಸ್ ಹಾಕೊಂಡು. ಎಷ್ಟು ಗಂಟೆ ನಾವ 8:15 ತಾನೆ. ಮತ್ತೆ ಇನ್ನು 8 ಗಂಟೆ. ಗೈಸ್ ಈಗ ನಾಯಿ ಆ್ಯಕ್ಚುಲಿ ಅಲ್ಲಿ ನಮ್ಮ ಮನೆ ಹತ್ರ ಗೇಟ್ ಹತ್ರ ಇತ್ತಾ, ನನ್ನ ಮನೆ ಹತ್ರಕ್ಕೆ ಬಂದ್ಬಿಟ್ಟು ಡೈರೆಕ್ಟ್ ಅಂಗಡಿಗೆ ಬಂದು ಇಲ್ಲಿ ಪಾರ್ಲೆಜಿ ಬಿಸ್ಕೆಟ್ ತಗೊಂಡೆ. ಈ ನಾಯಿಗಳಿಗೆ ಗೊತ್ತಾಯ್ತು ಬಿಸ್ಕೆಟ್ ಹಾಕ್ತೇನೆ ಅಂತ, ಅದಕ್ಕೆ ಈಗ ಹಿಂದೆಯಿಂದ ಹೆಂಗ್ ಬರ್ತಿದೆ ಅದಕ್ಕೂ ಗೊತ್ತಾಯ್ತು ಬಿಸ್ಕೆಟ್ ತಗೊಂಡವನೇ ಅಂತ. ಹಾಯ್ ಹಾಂ ಸರಿ ಪಾಪ, ಹಾಂ ಸರಿ ಸರಿ ಬಾರ ನಡಿ, ಹೊರ್ಗಡೆ ನಡಿ ಹಾಕ್ತೀನಿ. ಹೋಗ ಕಡೆ ಹೋಲ್ ಆ ಕಡೆ ಬಾಯ್ ಬೈಲಿ ಇಲ್ಲಿ ಬಾ ಬಾ. ಐ ಸುಮ್ ತಾಳು ನಿಮಿಷ ಹಾಕ್ತೀನಿ ತಾಳು. ಏಯ್ ನೋಡಿ ನನ್ನ ಮಗಂದು ಇದ್ದೇ ಈ ನಾಯಿದ ಬುದ್ಧಿ ಈ ಥರ ಇದು. ಏಯ್ ನೋಡಿ ಇಲ್ಲಿ ತಿನ್ನೋದೇ ಇಲ್ಲ ಗುರಿ ಆ ನಾಯಿ, ಬೇರೆ ನಾಯಿಗೂ ತಿನ್ನಕ್ ಬಿಡಲ್ಲ. ಏಯ್ ತಿನ್ನಿ. ಅಷ್ಟೇ ಸುಮ್ಮನಿರ, ತಿನ್ಲೇ ಯಾಕೆ ಹಂಗಾಡ್ತಿ ಕಬಡ್ಡಿ ನಡಕ. ಆದ್ರೂ ಮಾತ್ರ ನಮ್ಮ ಮನೆಗೆ ಹಿಂಗೆ ಎಂಟ್ರಿ ಆದಾಗ ನಮ್ಮ ಹಿಮಾಲಯನ್ ಹೆಂಗ್ ಕಾಣದ್ ನೋಡಿ, ಒಳ್ಳೆ ಕದರಾಗಿ. ಗೈಸ್ ಇನ್ನ ಬೈಕಿಗೆ ಟಾಪ್ ಬಾಕ್ಸ್ ಜೊತೆಗೆ ಸೈಡ್ ಪ್ಯಾನರ್ಸ್ ತಗೋಬಿಟ್ರೆ ಬೈಕ್ ಫುಲ್ಲಿ ಲೋಡೆಡ್. ಅಮ್ಮ ಹೌದಾ ಗೈಸ್, ನಮ್ಮ ಅಮ್ಮಂಗೆ ತಲೆ ನೋತೈತಂತೆ. ಆ್ಯಕ್ಚುಲಿ ಗೈಸ್ ಏನು ಗೈಸ್, ನೀವು ನಾನು ನೆನ್ನೆನೇ ಒಂದು ಕ್ಲೂ ಕೊಟ್ಟಿದ್ದೆ, ಕ್ಲೂ ಅಲ್ಲ ಡೈರೆಕ್ಟಾಗಿ ಹೇಳಿದ್ದೆ. ಜನವರಿ 15 ಇವತ್ತು ಹಬ್ಬ, ಜನವರಿ 16 ನಮ್ಮ ಅಮ್ಮನ ಬರ್ತಡೇ ಅಂತ. ಬಟ್ ಯಾರು ಕಮೆಂಟ್ ಹಾಕಿಲ್ಲ ಲಾಸ್ಟ್ ಬ್ಲಾಗಿಗೆ. ಎಕ್ಸಾಮ್ ಕತೆ ಬಿಡು, ನಂಗೆ ಎಕ್ಸಾಮಿಗೆ ಬರಲ್ಲ, ಅದು ನಿಂಗೂ ಗೊತ್ತು. ಇದು ಊಟ ಮಾಡ್ದ ಆಯ್ತು ನಂದು. ಏನು ಮಾಡಿದೆ? ಇದು ಚಿತ್ರಾನ್ನ ತಿಂದೆ. ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಫ್ಯಾಮಿಲಿ ಹೆಂಗೆ ಅಂದರೆ ಗುರು, ಈಗ ಹ್ಯಾಪಿ ಬರ್ಡೇ ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಏನಾದ್ರು ಇದ್ರೆ ನಾವು ಅದನ್ನೇನು ಸೆಲೆಬ್ರೇಟೇ ಮಾಡಲ್ಲ ಗುರು. ಜಸ್ಟ್ ಮಾಮೂಲಿ ನಮ್ಮ ಡೇ ಹೆಂಗಿರುತ್ತೆ ಹಂಗೆ ಇರುತ್ತೆ. ಅಂದರೆ ಕೇಕ್ ಕಟ್ ಮಾಡಿಸೋದು ಆ ಥರ ಏನೂ ಮಾಡಲ್ಲ. ಬಟ್ ನಿನ್ನೆ ನಮ್ಮ ಗಾನವಿ, ನೀವು ನಂಬಲ್ಲ ನೋಡಿಲಿ ಹೆಂಗೆ ಡೆಕೋರೇಷನ್ ಮಾಡೋಣ ಮೇಲ್ಗಡೆ ಮನೆ, ಆಯಿತಾ. ಬಟ್ ನನಗೆ ಇವತ್ತು ಎಕ್ಸಾಮ್ ಇತ್ತು, ಬಟ್ ಅದರಿಂದ ನಾನು ಜಾಸ್ತಿ ಇದ್ರ ಕಡೆ ಗಮನ ಕೊಡೋಕ್ಕಂತೂ ಆಗಿರಲಿಲ್ಲ. ಬೆಳಗ್ಗೆ ನಮ್ಮ ಗಾನವಿನ ಬಿಟ್ಬಿಟ್ಟು ನಾನು ಬೇಗ ಮನೆ ಕಡೆಗೆ ಬಂದೆ. ಆಮೇಲೆ ಕಾಲೇಜಿಗೆ ಹೋದೆ. ಆಮೇಲೆ ಈಗ ಕಾಲೇಜಿಂದ ಈಗ ಡೈರೆಕ್ಟ್ ಈಗ ಮನೆ ಕಡೆಗೆ ಬಂದೆ ಗೈಸ್. ಮನೆ ಕಡೆಗೆ ಬಂದಾದಮೇಲೆ ವಿಷಯ ಗೊತ್ತಾಯಿತು, ನಮ್ಮ ಅಮ್ಮಂಗೆ ಹುಷಾರಿಲ್ಲ, ತಲೆನೋವು ಅಂತ. ಜೊತೆಗೆ ಮಿಡ್ನೈಟು 12 ಗಂಟೆಗೆ ಕೇಕ್ ಕಟ್ ಮಾಡ್ಸೋಣ ಅಂತ ನಂದು ಗಾನವಿದು ಪ್ಲ್ಯಾನ್ ಇತ್ತು. ಬಟ್ ಅದು ಆಗಲಿಲ್ಲ. ಅಂದರೆ ನಮ್ಮ ಫ್ಯಾಮಿಲಿ ಸಿಂಪಲ್ಲು ಗುರು, ಕೇಕ್ ಕಟ್ ಮಾಡೋದಾಗಲಿ ಅದೇನೂ ಇಲ್ಲ. ಹ್ಯಾಪಿ ಬರ್ಡೇ ಅಷ್ಟೇ. ಆ ಥರ ಸೆಲೆಬ್ರೇಷನ್ ಆಗಲಿ ಆ ಥರ ಏನೂ ಮಾಡೋದೇ ಇಲ್ಲ. ಬಟ್ ನಮ್ಮ ಗಾನವಿ ಮಾತ್ರ ನೆನ್ನೆ ಹಣ ಸುಮ್ಮನಿರೋಣ ಇರಲಿ ಈ ಸಲ ಮಾಡೋಣ ಅಂದ್ಬಿಟ್ಟು ಹಿಂಗೆಲ್ಲ ಡೆಕೋರೇಷನ್ ಮಾಡೋಳೆ. ಬಟ್ ಈ ಡೆಕೋರೇಷನ್ ಮಾಡಿರೋದು ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ನಮ್ಮಮ್ಮ ಆ್ಯಕ್ಚುಲಿ ವ್ಲಾಗ್ ನೋಡಿದ್ರು, ಬರೀ ಆ ಬ್ಲ್ಯಾಕ್ ಸ್ಕ್ರೀನ್ ಹಾಕಿರೋದು ಮಾತ್ರ ವ್ಲಾಗ್ ನೋಡಿದ್ರು. ಬಟ್ ನಮ್ಮ ಅಮ್ಮಂಗೆ ಅಷ್ಟು ಗೊತ್ತಾಗಲಿಲ್ಲ. ಗೊತ್ತಾಯಿತು ಅಂದರೆ ನನ್ನ ಬರ್ಡೇ, ಅಂದರೆ ನಂದು ಆ್ಯಕ್ಚುಲಿ ನಾಳೆ ಬರ್ಡೇ, ಮೋಸ್ಟ್ಲಿ ನನ್ನ ಬರ್ಡೇಗೇನೋ ಮಾಡ್ಕೋತವ್ರೆ ಅಂದ್ಬಿಟ್ಟು ಸುಮ್ಮನೆ ಆಗವ್ರೆ. ಬಟ್ ಇಷ್ಟೆಲ್ಲ ಡೆಕೋರೇಷನ್ ಬಲೂನ್ ಎಲ್ಲ ಹಾಕಿರೋದು ಇನ್ನೂ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಗೈಸ್. ನಮ್ಮ ಗಾನವಿ ಈಗ NCCಗೆ ಹೋಗೋಳಲ್ಲ, ಅವಳು ನನಗೆ ಬರ್ತಿರ್ಬೇಕಿದ್ರೆ ಕೇಕ್ ತಗೊಬರೋಣ, ನಾವು ಅಮ್ಮಂಗೆ ಇಲ್ಲೇ ಕೇಕ್ ಕಟ್ ಮಾಡ್ಸೋಣ ಗೈಸ್. ಜೊತೆಗೆ ಆ್ಯಕ್ಚುಲಿ ಈ ಸೋಫಾ ಇಲ್ಲಿತ್ತು, ಅದನ್ನ ತಗೊಂಡು ಬಂದು ಇಲ್ಲಿಟ್ಟವಳೆ. ಜೊತೆಗೆ ಇಲ್ಲೊಂದು ಸೈಡಲ್ಲಿ ಒಂದು ಸೋಫಾ ಇತ್ತು, ಅದು ಅಲ್ಲಿಟ್ಟವಳೆ ನೋಡಿ ಅಲ್ಲಿ. ಗೈಸ್ ಊಟ ಬೇರೆ ಮಾಡಿಲ್ಲ. ಆದರೆ ನಾವು ಅಮ್ಮ ಬೆಳಗ್ಗೆ ಟಿಫನ್ ಏನು ಮಾಡಿದ್ರು, ಚಿತ್ರಾನ್ನ ಮಾಡಿದ್ರು. ಈಗ ಊಟಕ್ಕೆ ಈಗ ಚಿತ್ರಾನ್ನನೇ ಉಳಿದಿದೆ, ಚಿತ್ರಾನ್ನನೇ ತಿನ್ನೋಣ. ಆ್ಯಕ್ಚುಲಿ ನನಗೆ ಚಿತ್ರಾನ್ನ ಏನು ತಿನ್ನಬೇಕು ಅಂತ ಏನಿಲ್ಲ, ಬಟ್ ಈ ಅನ್ನ ಸಾಂಬಾರು ಯಾವನ್ ಕಲ್ಸ್ಕೊಂಡು ತಿಂತಾನೆ ಅನ್ನೋದಕ್ಕೆ ಚಿತ್ರಾನ್ನ ತಿಂತಿರೋದಷ್ಟೇ. ನಮ್ಮಮ್ಮ ಚಿತ್ರಾನ್ನ ಮಾಡಿದಾಗ ಎನಿ ಟೈಮು ಈ ಮಚ್ಚಕಾಯಿ ಇಟ್ಟೇ ಇಡ್ತಾರೆ. ನಾನು ಹೇಳ್ತೀನಿ ಅಂತಾನೆ ಈಗ ಈ ಸ್ಪೂನ್ ಇಟ್ಟವ್ರೆ ನೋಡಿ, ಇಲ್ಲಿ ಅನ್ನದ ಕೈ ಇಟ್ಟವ್ರೆ. ನಿಂದು ಇವತ್ತು ಬರ್ತಡೇ ಏನಾದ್ರು ಹೇಳಮ್ಮ, ನಿಂಗೆ ಎಷ್ಟು ವರ್ಷ ಅದೆಲ್ಲ ಹೇಳಿ ಪಾಪ ವ್ಯೂವರ್ಸಿಗೆ. ಎಲ್ಲರೂ ಸಂತೂರ್ ಮಮ್ಮಿ ಅಂತ ಇರ್ತಾರೆ ಗೈಸ್. ನಮ್ಮಮ್ಮಂಗೆ 43. ಅದನ್ನ ಉಲ್ಟಾ ಮಾಡಿ. ನಮ್ಮಮ್ಮನ ಜನವರಿ 16, ನಂದು ಜನವರಿ 17, ನಮ್ಮ ಅಪ್ಪಂದು ಫೆಬ್ರವರಿ 19, ನಮ್ಮ ಅಣ್ಣಂದು ಫೆಬ್ರವರಿ 20. ಚೆನ್ನಾಗಿ ಬಂದೈತಲ್ವಾ? ಈಗ ನಮ್ಮಮ್ಮ ಬೇರೆ ಹೇಳ್ತಿದ್ರು, ಇದು ನಿಂಗೆ ನಾಳೆ ಬರ್ತಡೇಗಲ್ವಾ, ಬಟ್ಟೆ ಏನಾದ್ರು ತಕ್ಕೊಡ್ತೀನಿ ಬಾ ಅಂತಿದ್ರು. ಕರೆಕ್ಟಾಗಿ 1 ವರ್ಷ ಬಿಟ್ಟು ನಿನ್ನ ಬರ್ತಡೇಗೆ ಬರುತ್ತಲ್ಲ, ನೀನು ಏನು ಕೇಳ್ತೀಯ ಆನ್ ಸ್ಪಾಟ್ ಅವಾಗ ಬುಕ್ ಮಾಡ್ತೀನಿ. ಅದೇ ತರದ ಬುಕ್ ಮಾಡೋದ, ನೀನು ಏನು ಕೇಳ್ತೀಯ 1 ವರ್ಷ ನೆಕ್ಸ್ಟ್ ಇಯರ್ಗೆ ಗೈಸ್.
ಗೈಸ್ ನಮ್ಮ ಅಪ್ಪ ನೋಡಿ ಸ್ಪೆಕ್ಸ್ ಹಾಕೊಂಡು ನಮ್ಮ ಅಪ್ಪನೂ ಹೆಂಗಾಗಿ ಕಾಣಿಸ್ತವ್ರೆ. ಇದೇಂತಂದ್ರೆ ಕಿತ್ಲೆ ಹಣ್ಣು. ಗೈಸ್ ಚಾಪೆ ನೋಡಿ ಇಲ್ಲಿ ನಮ್ಮ ಅಪ್ಪ ಹೆಂಗ್ ಇದು ಮಾಡೋರೆ, ಫುಲ್ಲು ಫೈಲ್ ಎಲ್ಲ ಅಲ್ಲಿ ಇಲ್ಲಿ ಈಚೆ ಇಟ್ಟವ್ರೆ. ಏನು ಫೈಲ್ ಹುಡುಕ್ತಿತ್ತ ಏನೋ ಡಾಕ್ಯುಮೆಂಟ್ಸ್ ಏನೋ. ಪಾಪ ಅಮ್ಮನ ಬರ್ತಡೆ ಏನು ಗಿಫ್ಟ್ ಕೊಟ್ರಿ? ಗೈಸ್ ಈಗ ಜಸ್ಟ್ ಗಾನವಿ ಫೋನ್ ಮಾಡಿದ್ಲು, ಅಣ್ಣ ಬಾರಣ NCC ಮುಗೀತು ಅಂತ. ಇವತ್ತು ಮೋಸ್ಟ್ಲಿ ಅವಳಿಗೆ ಇವತ್ತು ಲಾಸ್ಟ್ ಡೇ, ಮತ್ತೆ ಕರ್ಸಲ್ಲ ಅನ್ಸುತ್ತೆ ಹಂಗಂತ ಹಂಗೆ ಹೇಳ್ತಿದ್ಲು. ಸೊ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಫುಲ್ ಬೆಳಗ್ಗೆ ಕರೆಸ್ಕೊಂಡಿದ್ದು. ನಾಳೆ ಲಾಸ್ಟ್ ಡೇನಾ? ಬೆಳಗ್ಗೆ ಕರೆಸ್ಕೊಂಡಿದ್ರು. ಇವಾಗ ಸಂಜೆಗೆ ಫೋನ್ ಮಾಡ್ತಾಳೆ ಅಂದರೆ ಚೆನ್ನಾಗಿ ವರ್ಕೌಟ್ ಮಾಡಿಸಿರ್ತಾರೆ. ಫುಲ್ ಚೆನ್ನಾಗಿ ವರ್ಕೌಟ್ ಮಾಡ್ಸವ್ರಾ? ಇಲ್ಲ, ಇವತ್ತು ಬರೀ ವೆಪನಿನ ಬಗ್ಗೆ. ವೆಪನ್ ಕೊಡ್ತಾರ? ವೆಪನ್ ಏನಾದ್ರು ಕೊಡ್ತಾರ? ಮನೆಗೆ ಕೊಡ್ತಾರ? ಮನೆ ಕೊಡಲ್ಲ. ಏನಾದ್ರು ಕುಡಿತೀಯಾ? ಗೈಸ್ ಗಾನವಿ NCC ಮುಗಿಸ್ಕೊಂಡು ಬಂದ್ಲು. ಅವಳು ಪಾಪ ಸುಸ್ತಾಗಿರ್ತಾಳೆ ಅಂದ್ಬಿಟ್ಟು ಈಗ ನಾನು ಕಬ್ನಾಳ್ ಕೇಳಿದೆ. ಅಲ್ಲ ಏನಾರು ಕುಡಿತೀಯಾ ಅಂದ್ರೆ ಕಬ್ನಾಳ್ ಕೇಳಿದ್ಲು. ಕೊಡಿ ಅಂಕಲ್ ಹಂಗಂಗ. ಅಲ್ಲ ಹಂಗಾರೆ ಇವತ್ತು ಏನು ಹಂಗಾರೆ ವರ್ಕೌಟ್ ಮಾಡಿಸ್ಲೇ ಇಲ್ವಾ? ಹೌದಾ? ಹಂಗಾರೆ ನಾಳೆ ಇದೆಯಾ? ನಾಳೆ ಮಾಡಿಸ್ತಾರೆ ಏನಾದ್ರು? ಹೌದಾ? ಆಗೈತೆ ಪ್ಯಾಂಟ್ ಉಲ್ಟಾ ಹಾಕಿದ್ಯಾ ಬಾ. ಗೈಸ್ ಒಂದು ಗಾನವಿ ಒಂದು NCC ಸ್ಟೂಡೆಂಟ್ ಆಗಿ ಒಂದು ಡಿಸಿಪ್ಲಿನ್ ಬೇಡವಾ? ಪ್ಯಾಂಟ್ ಉಲ್ಟಾ ಹಾಕೊಂಡವಳೆ. ತಾಳು ಸರಿ ಬಾಯ್ಲಿ ಬಾ ಈ ಕಡೆ. ಇಲ್ಲ ಉಲ್ಟಾ ನೋಡಿ ಗಾನವಿ ಒಂದು NCC ಸ್ಟೂಡೆಂಟ್ ಆಗಿ ಒಂದು ಡಿಸಿಪ್ಲಿನ್ ಬೇಡವಾ? ಪ್ಯಾಂಟ್ ಎಲ್ಲ ಉಲ್ಟಾ ಹಾಕೊಂಡು ಹೋಗೋಳೆ. ಇದು ಗಾನವಿಗಮ್ಮ ಅದೇ ಯೂನಿಫಾರ್ಮ್ ಕೊಟ್ಟವ್ರೆ ಕಾಕಿದು. ಅದು ಗಾನ ಯಾವತ್ತು ಹಾಕ ಬರ್ಬೇಕಂತ? ಗಾಂಧಿ ಜಯಂತಿ ಕಾಂಟಿಜೆಂಟ್ ಹಂಗಂದ್ರ ಈಗ ರಿಪಬ್ಲಿಕ್ ಇದು ಟೋಪಿ ಗಿಪ್ಪಿ ಕೊಟ್ಟವ್ರ? ಟೋಪಿ ಐತಲ್ಲ. ಅದೇ ಗ್ರೀನ್. ಅಲ್ಲ ಗಾನ ಈಗ ನೀನ್ ಡ್ರೆಸ್ ಹಾಕೊಂಡ್ ನೀನೀಗ ಮನೆ ಹತ್ರ ಇದ್ರು ನಿಂಗೆ ಸಲ್ಯೂಟ್ ಹೊಡಿಬೇಕಾ? ನೀನ್ ಯಾಕೆ ಕುಡಿತೀರ? ಅಲ್ಲ ಅಲ್ಲಿ ನೀನ್ ನನಗಾದ್ರೂ ಹೊಡಿ. ನಿಂಗೆ ಕುಡಿಯೋಣ. ಅಣ್ಣ ಅಲ್ವಾ? ಅಣ್ಣ ಆಗಿರೋ ಹಿಂಗ್ ಹೊಡಿಯೋದು. ಅಲ್ಲ ಬರೀ ಕೈ ಎತ್ತಿತೀನಿ, ಬರೀ ಇಷ್ಟಕ್ಕೆ ಎದ್ರಿಕತಿ. ಮತ್ತೆ ಯಾಕೆ ಹಿಂಗ್ ಆಡ್ತೀಯ? ಇಷ್ಟು ಭಯ ಇರ್ಬೇಕಿದ್ರೆ ನೋಡಿ. ಗೈಸ್ ಕಾರನ್ನ ಶೆಡ್ ಇಂದ ತೆಗ್ದಾಯ್ತು. ಇವಳು ಗಾನವಿ ಬರ್ರಿ ಮಿರರ್ ನೋಡ್ಕೊಳ್ಳೋದು. ಗೈಸ್ ಆಕ್ಚುಲಿ ನಿನ್ನೆ ಕರೆಕ್ಟಾಗಿ ಜನವರಿ 15ಕ್ಕೆ ಕರೆಕ್ಟಾಗಿ ನಮ್ಮ ಕಾರ್ ತಗೊಂಡು ಎಷ್ಟು ವರ್ಷ ಆಯ್ತು ಹೇಳು? 8 ವರ್ಷ ಆಗಿರೋದು. ಆಯ್ತಾ ಗೈಸ್ 8 ವರ್ಷ ಆಗೈತೆ ನಮ್ ಕಾರ್ ತಗೊಂಡು. ಹಲೋ ಗೈಸ್ ಈಗ ಬಟ್ಟೆ ತಗೋಬರಕ್ ಈಗ ಹೊರಟಿದೀವಿ. ನಮ್ಮ ಅಮ್ಮ ಏನೋ ಬಟ್ಟೆ ಕೊಡಿಸ್ತೀನಿ ಅಂದ್ರ. ನಾವು ಬಂದಿದೀವಿ ಬ್ಲೂಮ್ಸ್ ಫಿಟ್. ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿತ್ತ ನಮ್ಮಮ್ಮ ಇಲ್ಲಿ ಇದ್ರದ್ದು ಅಡ್ರೆಸ್ ತಗಂತ ಹೇಳಿದ್ರು. ನಮ್ಮ ಮನೆಯಿಂದ ಏನ್ ಬರೀ ಒಂದು 700 ಮೀಟರ್ ದೂರ ಇರೋದಷ್ಟೇ. ಸೊ ಚಲೋ ಇಲ್ಲಿ ನೋಡೋಣ ಇಲ್ಲಿ ಬಟ್ಟೆ ಎಲ್ಲ ಕಲೆಕ್ಷನ್ಸ್ ಎಲ್ಲ ಹೆಂಗಿದೆ. ಬ್ರೋ ಈಗ ರೀಸೆಂಟ್ ಆಗಿ ಓಪನ್ ಆಗಿರೋದು ಶಾಪು? 20 days ಆಗಿಲ್ಲ. ಹೌದಾ? ನಾವು ಇನ್ಸ್ಟಾಗ್ರಾಮ್ ನೋಡಿ ಬಂದಿದ್ದು. ನಮ್ದು ಅದೇ ಹಾಸನ್ ನ್ಯೂಸ್ ಅಲ್ಲೇ ನೋಡಿ ಬಂದಿದ್ದು. ಗೈಸ್ ಈಗ ಬಟ್ಟೆ ತಗೊಂಡಾಯ್ತು. ಬಟ್ಟೆ ಎಲ್ಲ ಮಾತ್ರ ಕ್ರೇಜಿ ಅನ್ಕೊಳ್ಳಿ. ಅಕಸ್ಮಾತ್ ನಮ್ಮ ಹಾಸನದಲ್ಲಿ ಯಾರು ಬಟ್ಟೆ ತಗೋಬೇಕು ಅಂತ ಇದ್ರೆ ಇಲ್ಲೇ ಕರೆಕ್ಟಾಗಿ ಡಾಮಿನೋ ಸರ್ಕಲ್ ಆಪೋಸಿಟ್ ಸೈಡ್ ಅಲ್ಲೇ ಬ್ಲೂಮ್ಸ್ ಫಿಟ್ ಅಂತ ಇದೆ. ಅಂದ್ರೆ ಬಟ್ಟೆ ಕಲೆಕ್ಷನ್ ಎಲ್ಲ ಕ್ರೇಜಿ. ಇನ್ನ ಅಂಗಡಿ ಓಪನ್ ಮಾಡಿ 20 days ಆಯ್ತಾ ಬ್ರೋ? 20 days ಆಗಿದೆ. ಇವಾಗಲೇ ಕ್ರೇಜಿ. ಇನ್ನ ಹೋಯ್ತಾ ಇನ್ನ ಚೆನ್ನಾಗಿ ತರಿಸ್ತಾರೆ ಅಂತ ಹೇಳ್ತಿದ್ದಾರೆ ಬ್ರೋ. ಆಲ್ ದ ಬೆಸ್ಟ್. ನಮ್ಮ ಕಡೆಯಿಂದ ಬಂದ್ರೆ ಡಿಸ್ಕೌಂಟ್ ಮಾಡಿ. ಸಬ್ಸ್ಕ್ರೈಬರ್ ಬರ್ತಾ ಇರ್ತಾರೆ. ಖುಷಿ ಆಯ್ತು ಮಾತ್ರ ಬಟ್ಟೆ ಎಲ್ಲ ಕಲೆಕ್ಷನ್ಸ್ ಎಲ್ಲ ನೋಡಿ. ಗೈಸ್ ಒಂದ್ಸಲ ವಿಸಿಟ್ ಮಾಡಿ ಗೈಸ್. 3 ಶರ್ಟ್ 3 ಪ್ಯಾಂಟ್ ನನ್ನ ಕಡೆಯಿಂದ ಹಾಕೊಂಡು ಗಿಫ್ಟ್ ಕೊಡ್ತೀವಿ. ಅಷ್ಟೇ ಒಂದು ಫ್ಯಾಮಿಲಿ ಕಸ್ಟಮರ್ ಬರ್ತಾ ಇರೋದು. ಥ್ಯಾಂಕ್ ಯು ಬ್ರೋ. ಮಂಜೂರಿ ಗೋಬಿ ಮಂಜೂರಿ ತಿನ್ನಕ್ ಹೋಗೋಣ? ಪಾನಿಪುರಿ ಗೈಸ್ ಚಲೋ. ಇವಾಗ ಹಂಗೆ ಪಾನಿಪುರಿ ತಿನ್ಕೊಂಡು ಆಮೇಲೆ ಮನೆಗ. ಆಕ್ಚುಲಿ ಬಟ್ಟೆ ಅಂತೂ ನಿಜವಾಗ್ಲೂ ಹೇಳ್ತಿದ್ದೀನಿ ಸೂಪರ್ ಆಗೈತೆ ಗುರು. ಸುಮ್ಮನೆ ಅವ್ರ ಮುಂದೆ ಪ್ರಮೋಷನ್ಗೆ ಅಥವಾ ಅವ್ರಿಗೆ ಖುಷಿ ಆಗಬೇಕು ಅಂತ ನಾನು ಆ ಥರ ಏನೋ ಹೇಳಲಿಲ್ಲ. ಮತ್ತು ನಾನು ಹಂಗೆ ಹೇಳೋದು ಇಲ್ಲ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ಬಟ್ ನಂಗಂತೂ ಖುಷಿ ಆಯಿತು ಮಾತ್ರ.
ಸುಮಾರು ಟೈಮ್ ಇಂದ ಅನ್ನೋ ಡ್ರೆಸ್ ಎಲ್ಲೂ ಒಪ್ತಾ ಇತ್ತಿಲ್ಲ ಚೆನ್ನಾಗಿಲ್ಲ ಮತ್ತೆ ನಾನು ಎನಿ ಟೈಮ್ ಹೌದು ನಮ್ಮ ಹಾಸನದಲ್ಲಿ ನಾನು ಹೇಳ್ತಾನೆ ಇದ್ದ. ಈ ಸತಿ ಮಾತ್ರ ಬಟ್ಟೆ ನೋಡಿ ಹಾಕ ತಕ್ಷಣ ನನ್ಗಂತೂ ಮತ್ತೆ ಇನ್ನೊಂದೇನ್ ಗೊತ್ತಾ ಗೈಸ್, ನಾನು ಬಟ್ಟೆ ಅಂಗಡಿಗೆ ಹೋದ್ರೆ ನಾನು ಟ್ರಯಲ್ ಎಲ್ಲ ಮಾಡಿ ಚೆಕ್ಕೆ ಮಾಡಲ್ಲ. ಆ ಬಟ್ಟೆ ಗೊತ್ತಾ? ನಿನಗ್ ನೋಡಿ ಹಾಕಂಗ ಹಾಕಂಗ ಆಯ್ತು. ಹೌದು ಕರೆಕ್ಟ್. ಇದು ಇವಾಗ ಏನಮ್ಮ ಮಸಾಲ ಪುರಿನಾ ಗನ ನಿಂಗೆ ಹಂಗಾರೆ ಹೋಗಿ ಹೇಳು. ಸುಮ್ಮನೆ ಬಂದೆ ಹೆಂಗ್ ನೋಡ್ತೀಯ ನೋಡು. ಎರಡು ಫುಲ್ಲಾ ಒಂದು ಹಾಫಾ ಆಂಟಿ? ಒಂದು ಮಸಾಲೆ ಇನ್ನೊಂದು ಹಾಫ್ ಮಸಾಲೆ. ಗೈಸ್ ನಮ್ಮ ಗಾನವಿ ಮತ್ತೆ ನಮ್ಮಮ್ಮ ಮಸಾಲೆ ತಗೊಂಡ್ರೆ ನಾನ್ ಡಿಫ್ರೆಂಟ್ ದೈಪುರಿ. ನಂಗೆ ಈ ಮಸಾಲೆ ಪುರಿ ಎಲ್ಲ ಜಾಸ್ತಿ ಇಷ್ಟನೇ ಆಗಲ್ಲ. ಗೈಸ್ ಮನೆಗೆ ಬಂದಾಯ್ತು. ಅಮ್ಮ ಇಲ್ಲೇ ಹೋಗ್ಬಿಟ್ಟು ಬರ್ತೀವಿ, ಏನೋ ಬುಕ್ ಬೇಕಂತ. ಇವಳು ಹಂಗೆ ಬರ್ತಿರ್ಬೇಕಿರ ಹಂಗೆ ಗ್ಯಾಪ್ಸ್ ಇದ್ದಿದ್ರೆ ಕೊಂಗತಾನೆ ನಿನ್ಗಾನು. ಗೈಸ್ ಆ್ಯಕ್ಚುಲಿ ಇವಾಗ ಸುಮ್ಮನೆ ನಾಟಕ ಮಾಡಿದ್ದು, ಯಾವ ಬುಕ್ ಇಲ್ಲ ಏನಿಲ್ಲ. ಪಾಪ ನಮ್ಮ ಗಾನವಿ ಸುಮ್ಮನೆ ಬೈಸ್ಕೊಂಡು ಏನಿಲ್ಲ ಅಲ್ಲ ಏನು ಅಲ್ಲ. ಗೈಸ್ ಇಲ್ಲಿ ಮ್ಯಾಂಗೋ ಫ್ಲೇವರ್ ಇದೆ ಅನ್ಸುತ್ತೆ, ನಮ್ಮ ಅಮ್ಮಂದು ಫೇವ್ರೆಟ್ ಮ್ಯಾಂಗೋ ಫ್ಲೇವರು. ಇದನ್ನೇ ತಳೋಣ ಅಂತ. ಹಾಂ ಆಯ್ತಾ? ಥ್ಯಾಂಕ್ ಯು ಬ್ರೋ. ಗೈಸ್ ಮನೆಗೆ ಬಂದ್ವಿ, ಆದರೆ ನೋಡಿದ್ರೆ ಡೋರ್ ಲಾಕ್ ಆಗೈತೆ ಗುರು. ನಾನೇನೋ ಓಪನ್ ಇರುತ್ತೆ ಅನ್ಕೊಂಡ್ರೆ ಹೆಂಗ್ ಮಾಡಿದ್ರು ಗೊತ್ತಾಗತ್ ಬಾ ಮಾ. ಏ ಸುಮ್ ಕಟ್ ಮಾಡ್ಬೇಕೀಗ. ಗೈಸ್ ಬಟ್ಟೆ ಅಂಗಡಿಯಿಂದ ನಂಗೆ ಗಿಫ್ಟ್ ಕೊಟ್ರಲ್ಲ ಪರ್ಫ್ಯೂಮ್ ಸಕ್ಕದಾಗಿದೆಯಂತೆ. ಕೊಡಿಲ್ಗಾನು ಹಂಗ ಹಾಕತ್ತಾರ ಬಟ್ಟೆಗೆ ಹಾಕೊಳ್ಳೋದು. ಘಮ ಘಮ ಅಂತ ಗುರು ಪರ್ಫ್ಯೂಮು ಸಕ್ಕದಾಗೈತೆ ಗುರು, ಸೂಪರ್ ಆಗೈತೆ. ಹಾ ಲೇಡೀಸ್ ಜೆಂಟ್ಸ್ ಘಮ ಘಮ ಅನ್ನೋದನ್ನ ನಾವಮ್ಮ ನೋಡಿ ಗೈಸ್ ಹೆಂಗೆ ಹೇಳ್ತವ್ರೆ, ಮೆತ್ತಗೆ ಲೇಡೀಸ್ ಹಾಕ್ಬೇಡ ಅಂತಾರೆ. ನಾನೆಲ್ಲಿ ಖಾಲಿ ಮಾಡ್ತೀನಿ ಅಂದ್ಬಿಟ್ಟು ಹಾಕೊಂಡು ಏನು ಒಟ್ನಲ್ಲಿ ಘಮ ಘಮ ಅನ್ನುತ್ತಾ, ಅದು ಮೇಯ್ನು. ಅಮ್ಮ ಬಾರಮ್ಮ ಅತ್ಲಾಗೆ ಮೇಲ್ಗಡೆ ಮನೆ ಕೇಕ್ ಕಟ್ ಮಾಡ. ಗಾನವಿ ಸ್ವಲ್ಪ ಏನೇನೋ ಡೆಕೋರೇಷನ್ ಮಾಡೈತೆ. ನಿಜವಾಗ್ಲೂ ಕಣಮ್ಮ, ನಿಜವಾಗ್ಲೂ ಬಾ ಮೇಲ್ಗಡೆ ಮನೆಗೆ ಬೇಗ ಕಟ್ ಮಾಡ್ಬಿಟ್ಟು ಬರೋಣ ಬಾ. ಬನ್ನಿ ಪಾಪ ಮೇಲ್ಗಡೆ ಮನೆಗೆ ಹೋಗೋಣ. ಗೈಸ್ ಮಧ್ಯಾಹ್ನ ನಂಗೆ ಬ್ಯಾಕ್ ಗ್ರೌಂಡ್ ಬ್ಲ್ಯಾಕ್ ಸ್ಕ್ರೀನ್ ಹಾಕಿದ್ಲು ಗಾನವಿ, ಆದ್ರೆ ಈಗ ವೈಟ್ ಸ್ಕ್ರೀನ್ ಹಾಕೋಳೆ. ಹಿಂಗೆ ಗಾನದೇ ಎಲ್ಲ ಬಲು ನೀವಳೆ ಊದಿರೋದು. ಹ್ಯಾಪಿ ಬರ್ತ್ಡೇ ಟು ಯು. ಚೆನ್ನಾಗೈತೆ. ನನ್ಗೆ ಈ ತರ ಏನು ಇಷ್ಟ ಆಗಲ್ಲ, ಆದ್ರೂ ಮಾಡಿದ್ದಾರೆ, ಖುಷಿ ಆಯ್ತು. ಗೈಸ್ ಇಷ್ಟೇ ಬರ್ತ್ಡೇ ಮುಗೀತು. ವೀಡಿಯೋನ ಆಗಿಲ್ವಲ್ಲಮ್ಮ, ಸುಮ್ಮನೆ ಅಂದೆ. ಗೈಸ್ ಇಷ್ಟೇ ಮುಗೀದಂತೂ ಬರ್ತ್ಡೇ. ನೋಡಿ ಡೆಕೋರೇಷನ್ ಎಲ್ಲ ನಮ್ಮ ಗಾನವಿ ಮಾಡಿ, ನಮ್ಮ ಗಾನವಿ ಮಾಡಿ ಡೆಕೋರೇಷನು, ಕೇಕ್ ಎಲ್ಲ ಕಟ್ ಮಾಡಿ. ಈಗ ಬನ್ನಿ ಈಗ ಕೆಳಗಡೆ ಮನೆಗೆ ಹೋಗಿ ಮನೆ ಕೇಕ್ ಈಗ ಕೆಳಗಡೆ ಮನೆಗೆ ಹೋಗಿ ಕೇಕ್ ಕಟ್ ಮಾಡ್ಕೊಂಡು ತಿನ್ನೋಣ. ಹಂಗಾರೆ ಗಾನು ನಾಳೆ ನನ್ನ ಬರ್ತ್ಡೇಗೂ ಏನೋ ಸರ್ಪ್ರೈಸ್ ಇಟ್ಟಿದ್ಯಲ್ಲ. ಗೈಸ್ ವ್ಲಾಗ್ ಎಂಡ್ ಮಾಡೋಣ. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಹೇ ಗಾನು ಎದಳ್ ಬೇಗ ಎದಳ್ ಗಾನು, ಊಟ ಮಾಡಿ. ಗೈಸ್ ಗಾನು ಮಲ್ಕೊಂಡವಳೆ. ಬಾಯ್ ಗೈಸ್.